ತುಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ. ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸುವಿ ವ್ಲಾಗ್ಸ್. ಇವತ್ತು ಅನ್ನಪ್ಪ ಸ್ವಾಮಿಗೆ ನಾವು ಕೋಳಿ ಒಪ್ಪಿಸ್ತಾ ಇದ್ವಿ. ಇದ್ರ ಫುಲ್ ವಿಡಿಯೋ ಅದೇ ಆಗಿರುತ್ತೆ. ಸಖತ್ತಾಗಿದೆ ಮಾತ್ರ. ನನ್ನ ಹಳೆ ಮೈ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾನೆ ನೋಡಿ ಅಂತ. ಈಗ ಒಬ್ಬೊಬ್ಬರು ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವೇಡ. ಹಲೋ, ಬೈ ಬೈ, ಯುವರ್ ಜರ್ನಿ ಇಸ್ ಗೋಯಿಂಗ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ. ಹೇಳವ, ಏನ್ ಮಾಡ್ತಿದೀವಿ? ಅನ್ನ ತಪ್ಪ ಮಾಡ್ತಾವನಂತ. ಪಾಪ ದೂರ ಮಗ್ನೆ ಆಡುತ್ತೆ. ಕೋಳಿ ಒಪ್ಪಿಸ್ತಾ ಇದೀವಿ. ಇವ್ನು ನೋಡಿ ನನಗೆ ಒಪ್ಪಿಸ್ತವನೆ ಎಲ್ಲನು. ಯಾರಿಗೆ? ಯಾವ ದೇವರಿಗೆ? ಅಣ್ಣಪ್ಪ ಸ್ವಾಮಿ. ನೀನು ಒಬ್ಬನೇ ಚೆನ್ನಾಗಿ ಮಾತಾಡೋದಿಲ್ಲಿ, ಅದಕ್ಕೆ ನೀನು ಕೇಳ್ತಾ ಇರೋದು. ಕೈ ಮೇಲೆ ಕೈ ಪ್ಯಾಕೆಟ್ ಇಲ್ಲ ರೀ. ಕಥಮ್ ಬಾಯಿಗೆ ಬಿಡ್ತೈತೆ. ನಾನು ಕ್ಲೀನ್ ಮಾಡ್ಬಿಟ್ಟು ಇಲ್ಲೇ ಸಿಕ್ತು. ನನ್ನ ಹೆಂಡತಿ ಫುಲ್ಲು ಬಿಸಿನೀರೆಲ್ಲ ಬಂದು ಶಮು ನೋಡಿ, ಶಮು ಏನ್ ಮಾಡ್ತಿದ್ಯಾ? ಯಾರು ಬಯಸ್ತಿದ್ರು? ಶಮು ನೀನು ಕಳಿಸ್ತಿದ್ಯಾ? ರೆಸಿಪಿ ಹೇಳ್ತಾ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನೇ ವೀಡಿಯೋ ಮಾಡ್ತಿದ್ದೆ ಸ್ವಲ್ಪ ಹೊತ್ತು. ರೆಸಿಪಿ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿ ಕೊಡ್ತೀನಿ. ನೋಡಿ, ಅತ್ತೆ ಮಾಡಕ್ಕಲ್ಲೇ ಶುರು ಆಗ್ಬಿಡ್ತು. ಏಲಕ್ಕಿ ಅದು ಹಾಕ್ತಿದೆ. ಗಸಗಸೆ, ಈರುಳ್ಳಿ ಮತ್ತೆ ಸಾಂಬಾರ್ ಸೊಪ್ಪೆಲ್ಲ ಕಟ್ ಮಾಡಿ ಆಗಿದೆ. ನೋಡಿ, ಅಲ್ಲೇ ಮಿಕ್ಸಿ ಜಾರಿಗೆ ಹಾಕಾಯ್ತು. ಚಿಕನ್ ತೊಳಿತೈತೆ ನೀರಲ್ಲಿ. ಆಯಿಲ್ ಹಾಕ್ತೈತೆ ನೋಡಿ, ಹಾಕ್ತೈತೆ. ಹಾಕಾಯ್ತು. ನಾನೇನು ಹೇಳ್ಕೊಡೋದೇ ಬೇಡ ಅವನಿಗೆ. ನೋಡಿ, ಎಣ್ಣೆ ಎಲ್ಲ ಹಾಕಾಯ್ತು. ಇವಾಗ ಎಣ್ಣೆ ಒಂಚೂರು ಕಾಯ್ಬೇಕು. ಎಣ್ಣೆ ಸ್ವಲ್ಪ ಕಾಯಬೇಕು. ಅದಾದ್ಮೇಲೆ ಕರಿಬೇವು ಹಾಕ್ತೈತೆ ನೋಡಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ತೈತೆ. ಹೇಳು. ಚಿಕನ್ ಹಾಕ್ತೈತೆ ನೋಡಿ. ಹೆಂಗಿರುತ್ತೆ ನೋಡೋಣ.
ಮಾಡಾದ್ಮೇಲೆ ನೆಕ್ಸ್ಟ್ ನೀನು ದೊಡ್ಡವನಾದ್ಮೇಲೆ ಹೆಲ್ಪ್ ಮಾಡ್ತೀನಿ ನಂಗೆ ಬಂದು. ಹಾಂ ಮಾಡ್ತೀಯಾ ಅಣ್ಣನ ಥರ? ಹೇಳು ಜೋರಾಗಿ. ತಾಕತ್ತೈತೆ ನಿನ್ನ ಹತ್ರ ಮಾಡಕ್ಕೆ ಜಾಸ್ತಿ ತಾಕತ್ತಿದ್ಯಾ? ಇದೆ ಅನ್ನು ತೋರಿಸಿ ಇಲ್ಲಿ ತಿರ್ಬೋದ ನೋಡಿ, ತಿರುಸ್ತೈತೆ ಅತ್ತೆ. ನೋಡಿ ತಿರುಸ್ತೈತೆ. ಈಗ ತಳ ಅರಿಶಿನ ಹಾಕ್ತೀನಿ. ಏನು ಹೇಳು? ನೋಡಿ ಅರಿಶಿನ ಆಗ್ತೈತೆ. ಇವಾಗಲೇ ಘಮ ಘಮ ಅಂತೈತೆ. ಈಗಲೇ ಘಮ ಅಂತೈತಂತ ನಮ್ಮ ಹುಡುಗನಿಗೆ. ಗರಂ ಮಸಾಲ ಆಗ್ತೈತೆ ನೋಡಿ. 1 ಸ್ಪೂನ್ ಗರಂ ಮಸಾಲ ಆಯ್ತು, ಇಡ್ತೈತೆ. ಹಾಕ್ಲಾ? ಅದಕ್ಕೆ ಕೇಳಿದೆ ನೋಡಿ, ಹಾಕಾಯ್ತು. ನೀವು ಅದು ಖಾರ ಏನೋ ಉಬ್ಬಲ್ಲ, ಇದು ಕಾಯಿ ಮಾತ್ರ ಇಟ್ಕೊತೀರಲ್ಲ. ಆಯ್ತು, ಒಟ್ಟಿಗೆ ರುಬ್ಬಿದ್ದೀನಿ ನಾನು. ಸಾಕೆರಡು? 3 ಸತಿ ಹಾಕಾಯ್ತು. ಸರಿ ಸರಿ, ನೋಡೋಣ ಮುಂದೆ ಏನ ಹಾಕ್ತಾರೆ. 1 ಸ್ಪೂನ್ ಖಾರ ಜಾಸ್ತಿ ಇದೆ ಅದಕ್ಕೆ. ಹೇಳು. ಖಾರ ಜಾಸ್ತಿ ಇದೆ ಅದಕ್ಕೆ 1 ಸ್ಪೂನ್ ಹಾಕ್ತೈತೆ. ಆಯ್ತು ನೋಡಿ, ಉಪ್ಪು ಹಾಕ್ತೈತೆ. ರುಚಿಗೆ ತಕ್ಕಷ್ಟು. ಏನು? ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು ನೋಡಿ. ನನ್ನ ಹಳೆಮಯ್ಯ ಹೇಳಿದ್ದೆಲ್ಲ ಕೇಳ್ತಾನೆ. ಹಾಂ, ಆಮೇಲೆ ಬೇಕಾದರೆ ಕಮ್ಮಿ ಆದರೆ ಹಾಕೊಬೋದು. ಇದನ್ನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನೀರು ಬಿಟ್ಕೊಳ್ಳೋ ತನಕ ಬೇಯಿಸ್ಬೇಕು. ಹೇಳು. ಈ ಸ್ವಲ್ಪ ಹೊತ್ತು ನೀರು ಬೇಯಿಸ್ಕೊಳ್ಳೋ ಗಂಟ, ನೀರು ಬಿಡೋ ತನಕ ಬೇಯಿಸ್ಕೋಬೇಕು. ಆಮೇಲೆ ಸಿಗೋಣ. ರುಬ್ಬಿರೋ ಮಸಾಲೆ ಹಾಕ್ಬೇಕಾದ್ರೆ ಸಿಗೋಣ. ರುಬ್ಬಿರೋದು ಅದನ್ನ ಅನ್ನಕ್ಕೆ ಸರಿ, ಇದು ಮಿಕ್ಸಿ ಮಾಡಿರೋದು ಮಸಾಲೆ ಹಾಕ್ಬೇಕಾದ್ರೆ ಸಿಗೋಣ. ಇವನೇ ವಿಡಿಯೋ ಮಾಡ್ಕೊಡ್ತಿರೋದು ನನ್ನ ಮುದ್ದಿನ ಹಳೆಮಯ್ಯ. ಎಣ್ಣೆ ಇಲ್ಲ ಆದರೆ ಕೊಡೋಕ್ಕೆ. ನೀರು ಬಿಟ್ಟೈತೆ ನೋಡಿ, ಕುದಿದ ಐತೆ. ಈಗ ರುಬ್ಬಿರೋ ಮಸಾಲ ಹಾಕ್ಬೇಕು. ಹಾಕೈತಿ ಇವಾಗ ನೋಡಿ. ಹಾಕೋಣ ನೋಡಿ, ಬನ್ನಿ ಹಾಕೋಣ. ಹೆಂಗಿರುತ್ತೆ ಇದು ಹಾಕಂದ್ರೆ ನೋಡಿ, ಸುರಿತೈತೆ ಒಳ್ಳೆ ಚಟ್ನಿ ಥರ. ಸ್ವಲ್ಪ ನೀರು ಹಾಕ್ಬಿಟ್ಟು ಅಳ್ಳಾಡ್ಸ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಳ್ಳಾಡ್ಸ್ಬೇಕು. ನೋಡಿದ್ರೆ ನೀರು ಅವಾಗ ಆಗ್ತೈತೆ ನೋಡಿ. ಅದನ್ನು ಕಲಸಿ ನೀರು ಅದು ಆಗೋಯ್ತು. ಹಾಂ, ನನಗೆ ನಂಗೆ ಇರ್ತಾನೆ ಯಾಕೋ ಹೊಸತಿ ಬಂದಾಗ ಮಾತಾಡಿಸ್ತಿರ್ಲಿಲ್ಲ. ಹೋದಮ್ಮೆ 2 ಚಮಚ ಆಯ್ತು. ಇವಾಗ ಮಿಕ್ಸ್ ಮಾಡೋಣ. ನೋಡಿ ಹೆಂಗೆ ಮಿಕ್ಸ್ ಮಾಡ್ತಾರೆ ನೋಡಿ. ಒಳಗಡೆ ಎಲ್ಲ ಹೋಯ್ತು ನೋಡಿ. ಹೆಂಗಿದೆ ದನಿ ಗಮ. ಸ್ವಲ್ಪ ಸಾಂಬಾರು ಕೊಸಿ. ಇನ್ನೂ ನೀರು ಹಾಕಬೇಕವ ನೋಡಿ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ನೋಡಿ. ನೀರು ಹಾಕ್ತೈತೆ ಸ್ವಲ್ಪ. ವಿಷಲಿಗಿಡೋದ್ರಿಂದ ಏನಾಗುತ್ತೆ ಇಲ್ಲಿ ನೋಡಿ. ತೋರಿಸುವ ಇಲ್ಲಿ ನೋಡಿ. ಜಾಸ್ತಿ ಗಟ್ಟಿ ಇತ್ತು ನೋಡಿ. ಸಾಕ ನೀರು ಬಿಡುತ್ತೆ. ಇನ್ನೊಂಚೂರು ನೋಡಿ, ಚಿಕನ್ ಎಲ್ಲ ರೆಡಿ ಆಗಿದೆ. ಸ್ವಲ್ಪ ಹೊತ್ತು ಬಿಡ್ಬೇಕು. ಸ್ವಲ್ಪ ಬಿಡ್ಬೇಕು ಅಷ್ಟೇ. ಇನ್ನೊಂಚೂರು ಉಪ್ಪು ಹಾಕ್ಬೇಕು ನೋಡಿ. ಖಾರ ಮಾತ್ರ ನೀವು ಹೇಳ್ದಂಗೆ ಕರೆಕ್ಟ್ ಆಗೈತೆ. ಉಪ್ಪು ನೋಡಿ ಸಾಕಂತೀರಾ? ಬೇಕು ಅಂದ್ರೆ ಈಗ ಲಿಡ್ ಕ್ಲೋಸ್ ಮಾಡಬೇಕು ಅಮ್ಮ. 1-2 ವಿಷಲು ನೋಡಿ. ಇವಾಗ ಒಂದೇ ವಿಷಲ್ ಹಾಕ್ಬೇಕು. ಯಾಕಂದ್ರೆ ಮುಂಚೆ ನೀರು ಬಿಟ್ಟಿರುತ್ತಲ್ಲ ಚಿಕನ್ನು, ಅದಕ್ಕೆ ಸಾಕು. ಅಲ್ಲಿ ಮೇಲೆ ಹೋಯ್ತು. ಇನ್ನು ಅನ್ನ ಹಾಕ್ಬೇಕು. ಅನ್ನ ಹಾಕಾದ್ಮೇಲೆ ವಿಷಲ್ ಆಗುತ್ತೋ ಅವಾಗ ನೋಡೋಣ ಬನ್ನಿ. ನೀನು ಅವನೇನಿಲ್ಲಂತೆ. ಒಂದು ಗ್ಲಾಸು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮುದ್ದೆಗೆ ನೀರಿಟ್ಟಿದ್ದೀನಿ. ಮುದ್ದೆ ಮಾಡಿದ್ರೆ ಕೆಲಸ ಮುಗೀತು.
ಸಂಚಾರ ದೇವರಿ ಬಂದರು ನಾಚನೆ. ನೋಡಿ ಅಲ್ಲಿ ಒಂದು ಮಾಮೂಲಿ ಹೆಂಗಿತ್ತು ಊಟ? ಹೆಂಗಿತ್ತು ತಮ್ಮ ಮಾಡಿದ? ಚೆನ್ನಾಗಿತ್ತು. ಹೇಗಿತ್ತು ಅಂತ ನನ್ನನ್ನು ಕೇಳೋದಾದರೆ ನನಗೆ ಮಾತಲ್ಲಿ ವರ್ಣಿಸೋಕ್ಕೆ ಆಗಲ್ಲ. ಯಾಕಂದರೆ ನಾನು ಅಂದ್ಕೊಂಡು ಇರಲಿಲ್ಲ ಇಷ್ಟು ಸಪೋರ್ಟಿವ್ ಆಗಿ ವೀಡಿಯೋ ಮಾಡಿಕೊಡ್ತಾರೆ ಅಂತೆಲ್ಲ. ಇಷ್ಟೇ ಖುಷಿಯಾಗಿ ಮುಂದೆ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.